ರಾಮನವಮಿ 2025 ದಿನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟದ ಮೇಲೆ ಅದೃಷ್ಟ. ರಾಮನ ಜನ್ಮ ದಿನವೆಂದು ಆಚರಿಸಲಾಗುವ ರಾಮನವಮಿಯು ಈ ವರ್ಷ ಅಂದರೆ 2025 ಏಪ್ರಿಲ್ 6 ಭಾನುವಾರ ಬಂದಿದೆ. ಈ ಶುಭ ದಿನದಂದು ರಾಮನನ್ನು ಪೂಜಿಸುವುದರ ಜೊತೆಗೆ ಇವುಗಳನ್ನು ಮನೆಗೆ ತರುವುದು ಶುಭ. 2025 ರಾಮನವಮಿ ದಿನದಂದು ನಾವು ಮನೆಗೆ ಯಾವೆಲ್ಲಾ ವಸ್ತುಗಳನ್ನು ತರಬೇಕು? ಈ ವಸ್ತುಗಳನ್ನು ತಪ್ಪದೇ ತನ್ನಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅಂದರೆ 9ನೇ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಈ ಶುಭ ದಿನದಂದು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನು ಭೂಮಿಯ ಮೇಲೆ ಜನಿಸಿದನು ಎನ್ನುವ ಕಥೆಯಿದೆ. ರಾಮನವಮಿಯಂದು ಭಗವಾನ್ ಶ್ರೀರಾಮನನ್ನು ಪೂಜಿಸಲಾಗುತ್ತದೆ. ಭಗವಾನ್ ಶ್ರೀರಾಮನು ತನ್ನ ಭಕ್ತರಿಂದ ಸಂತುಷ್ಟನಾಗಿದ್ದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ ಎನ್ನುವ ನಂಬಿಕೆಯಿದೆ. ನೀವು ಕೂಡ ಭಗವಾನ್ ಶ್ರೀರಾಮನ ಆಶೀರ್ವಾದ ಪಡೆಯಲು ಬಯಸಿದರೆ ರಾಮನವಮಿಯ ದಿನದಂದು ನಿಮ್ಮ ಮನೆಗೆ ಇಂತಹ ವಸ್ತುಗಳನ್ನು ತನ್ನಿ. ಶಾಸ್ತ್ರದ ಪ್ರಕಾರ ರಾಮನವಮಿಯ ದಿನದಂದು ನೀವು ನಿಮ್ಮ ಮನೆಗೆ ಪೂಜೆಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನು ತರಬೇಕು. ಪೂಜೆ ಸಾಮಗ್ರಿಗಳನ್ನು ಈ ದಿನ ಮನೆಗೆ ತರುವುದು ತುಂಬಾನೇ ಶುಭ. ರಾಮನವಮಿಯಂದು ಮನೆಗೆ ತರಬಹುದಾದ ಪೂಜೆ ಸಾಮಗ್ರಿಗಳಲ್ಲಿ ಮಾವಿನ ಎಲೆ, ಮಾವಿನ ಚಕ್ಕೆಗಳು, ಶ್ರೀಗಂಧದ ಪೇಸ್ಟ್, ಹಸುವಿನ ಶುದ್ಧ ತುಪ್ಪ, ಅರಳಿ ಎಲೆ, ಪಂಚಮೇವ, ಎಳ್ಳು, ಲವಂಗ, ಏಲಕ್ಕಿ ಮತ್ತು ಬಾರ್ಲಿ ಇತ್ಯಾದಿಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ತರಲಾಗುತ್ತದೆ. ಶಾಸ್ತ್ರದ ಪ್ರಕಾರ ರಾಮನವಮಿಯ ದಿನದಂದು ಮನೆಗೆ ಬೆಳ್ಳಿ ವಸ್ತುಗಳನ್ನು ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ನೀವು ಬೆಳ್ಳಿ ಆನೆಯನ್ನು ಖರೀದಿಸಿ ಮನೆಗೆ ತಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಭಗವಾನ್ ಶ್ರೀರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಎನ್ನುವ ನಂಬಿಕೆಯಿದೆ. ಹಾಗಾಗಿ ರಾಮನವಮಿ ಶುಭ ದಿನದಂದು ಮನೆಗೆ ತಪ್ಪದೇ ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ಶುಭ ಕಾರ್ಯಗಳಿಗೆ ಅವಶ್ಯಕವಾದ ವಸ್ತುಗಳು. ರಾಮನವಮಿಯ ದಿನವು ತುಂಬಾ ಶುಭಕರವಾದ ದಿನವಾಗಿರುತ್ತದೆ. ಈ ಶುಭ ದಿನದಂದು ನೀವು ಮದುವೆ, ಮುಂಡನ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ನಿಮಗೆ ಭಗವಾನ್ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ. ಈ ದಿನ ಆಭರಣ ಮತ್ತು ಬಟ್ಟೆಗಳನ್ನು ಖರೀದಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ. ರಾಮನವಮಿಯ ಮಂಗಳಕರ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದು ತುಂಬಾನೇ ಶುಭವಾಗಿರುತ್ತದೆ. ಅದು ಹಳದಿ ಚಿನ್ನ ಅಥವಾ ಹಳದಿ ಬಣ್ಣದ ಬಟ್ಟೆಯಂತಹ ಯಾವುದೇ ವಸ್ತು ಕೂಡ ಆಗಿರಬಹುದು. ಇದು ಜಾತಕದಲ್ಲಿ ಗುರುಗ್ರಹವನ್ನು ಬಲಪಡಿಸುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ ಎನ್ನುವ ನಂಬಿಕೆಯಿದೆ. ಇನ್ನು ರಾಮನವಮಿಯ ಶುಭ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ರಾಮದರ್ಬಾರ್ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು. ಇದನ್ನು ಸ್ಥಾಪಿಸುವುದರಿಂದ ರಾಮನವಮಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಈ ದಿನ ರಾಮದರ್ಬಾರ್ ಅನ್ನು ತಂದು ದೇವರ ಕೋಣೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಸ್ಥಾಪಿಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವವೂ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.